ನಮಸ್ಕಾರ, ನೀವು ನೋಡ್ತಾ ಇರೋದು ವಿಟಿವಿನ ಸುದ್ದಿಗಳು. ಕೆಜಿಎಫ್ನ ಒನ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿ ಫಾಲೋ ಮಾಡಬೇಕಂದ್ರೆ ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ವಿ. ಕ್ಲಿಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಅಪ್ಡೇಟ್ ಆಗಿವಿ ಕೆಜಿಎಫ್ ನ ಸುದ್ದಿಗಳು. Canara Bank offers 7.5% per annum on term deposit scheme. Canara 666. ಏನ್ ಹೇಳ್ತಿದ್ಯಾ? ಮತ್ತೆ ಓದು. Canara Bank offers 7.5% per annum on term deposit scheme. Canara 666. Oh my god, ನಂಬಕ್ಕೆ ಆಗ್ತಿಲ್ಲ. Canara 666. Canara Bank na term deposit scheme ನಿಮಗೆ ನೀಡುತ್ತೆ 7.5% per annum. The highest interest from Canara Bank. ಷರತ್ತುಗಳು ಅನ್ವಯ. Canara Bank. Together we can. ಮಿನಿ ವಿಧಾನಸೌಧ ಅನ್ನುವಂಥದ್ದು 28ನೇ ತಾರೀಕು ಅದನ್ನು ಇನಾಗ್ರೇಟ್ ಮಾಡಲಿಕ್ಕೆ ರೆವಿನ್ಯೂ ಮಿನಿಸ್ಟ್ರು ಬರ್ತಾ ಇದ್ದಾರೆ. ಅದು ಮಿನಿ ವಿಧಾನಸೌಧಕ್ಕೆ ಬಹಳ ಸತಿ ಡೇಟ್ಗಳು ಪದೇ ಬದಲಾವಣೆ ಆಗ್ತಾ ಇತ್ತು ಕಾರಣಾಂತರಗಳಿಂದ. ಮಿನಿಸ್ಟ್ರು ಟೂರ್ ಪ್ರೋಗ್ರಾಮ್ ಮಾಡಿದಾಗ ಬರೀ ಒಂದೇ ಒಂದು ಅಸೆಂಬ್ಲಿಗೆ ಬಂದು ಹೋಗೋಕ್ಕಾಗಲ್ಲ ಅನ್ನುವಂಥ ಒಂದು ಕಾರಣದಿಂದ ನಮ್ಮ ಜಿಲ್ಲೆಯಲ್ಲೂ ಕೂಡ ಬೇರೆ ಕಾರ್ಯಕ್ರಮ ಇದ್ದಿದ್ದರಿಂದ DC ಅವರ ಆಬ್ಸೆನ್ಸಲ್ಲಿ ಬಂದು ಮಿನಿ ವಿಧಾನಸೌಧ ಇನಾಗ್ರೇಷನ್ ಮಾಡ್ಕೊಂಡು ಹೋಗೋದು ಅಥವಾ ರಿವ್ಯೂ ಮೀಟಿಂಗ್ಸ್ ಮಾಡೋದು, ಇಲ್ಲಿನ ಕುಂದುಕೊರತೆಗಳ ಬಗ್ಗೆ ಮಾತಾಡುವಂಥದ್ದು ಅಷ್ಟು ಅರ್ಥಪೂರ್ಣವಾಗಿರಲ್ಲ ಅನ್ನುವಂಥ ಒಂದು ಕಾರಣದಿಂದ ನಿನ್ನೆ ಅಂದರೆ ಕಳೆದ ಶುಕ್ರವಾರ ಮಾಡಬೇಕಾಗಿರುವಂಥ ಕಾರ್ಯಕ್ರಮನ ಮತ್ತೆ ಈಗ ಬರುವಂಥ ಶುಕ್ರವಾರಕ್ಕೆ 28th ಡೇಟ್ ಕೊಟ್ಟಿದ್ದಾರೆ. ಟೂರ್ ಪ್ರೋಗ್ರಾಮ್ ಕೂಡ ಅಲ್ಲಿಂದ ಅಫಿಷಿಯಲ್ ಆಗಿ ಬಂದಿದೆ, DC ಆಫೀಸ್ಗೆ ಬಂದಿದೆ. ರೆವಿನ್ಯೂ ಮಂತ್ರಿಗಳು, ಕಂದಾಯ ಮಂತ್ರಿಗಳು ಅಶೋಕ್ ಅವರು ಪ್ರತಿ ಹಂತದಲ್ಲೂ ಕೂಡ ನನಗೆ ಈ ಸರ್ಕಾರದ ಹಂತದಲ್ಲಿ ಮಿನಿ ವಿಧಾನಸೌಧ ನಮಗೆ KGF ತಾಲೂಕು ಗಡಿ ಭಾಗದಲ್ಲಿದೆ, ಯಾವುದೇ ಒಂದು ಇಲಾಖೆ ನಮ್ಮ ತಾಲೂಕಲ್ಲಿ ಬರದೇ ಹೋದರೆ ಅದರ ವ್ಯವಸ್ಥಿತವಾಗಿ ಕೆಲಸ ನಡೆಯಲ್ಲ. ತಹಸೀಲ್ದಾರ್ ಆಗಿರಲಿ, ಸಬ್ ರಿಜಿಸ್ಟ್ರ್ ಆಫೀಸ್ ಆಗಿರಲಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರಲಿ, ಲೇಬರ್ ಡಿಪಾರ್ಟ್ಮೆಂಟ್ ಆಗಿರಲಿ, ಮತ್ತು ಫುಡ್ ಡಿಪಾರ್ಟ್ಮೆಂಟ್, ಇವೆಲ್ಲ ತುಂಬ ಅವಶ್ಯಕತೆ ಇರುತ್ತೆ. ಗ್ರಾಮೀಣ ಭಾಗದಲ್ಲಾಗಿರ್ಬೋದು, ನಗರ ಭಾಗದಲ್ಲಾಗಿರ್ಬೋದು, ಅವರ ಆಫೀಸರ್ಸ್ನ ಅವಶ್ಯಕತೆ ಪ್ರತಿದಿನ ಈ ಭಾಗದಲ್ಲಿರುವಂಥವ್ರಿಗೆ ಸಮಸ್ಯೆ ಇತ್ತು. ಇಷ್ಟು ದಿನ ಬಂಗಾರಪೇಟೆ ತಾಲೂಕಿಗೆ ಹೋಗ್ಬೇಕಾಗಿರುವಂಥ ಪರಿಸ್ಥಿತಿ ಬರ್ತಾ ಇತ್ತು. ನನ್ನ ಭಾಗದಲ್ಲಿರುವಂಥ ಎಲ್ಲ ಜನಸಾಮಾನ್ಯರು ಮತ್ತು ರೈತರು ಕೂಡ ಏನೇ ಸಮಸ್ಯೆ ಬಂದರೂ ಬಂಗಾರಪೇಟೆಯಲ್ಲಿ ಒಂದು ರೆಕಾರ್ಡ್ ರೂಮ್ ನಾವು ಇವತ್ತವರೆಗೂ ನಮಗೆ ತಾಲೂಕಾಗಿ ಇಷ್ಟು ವರ್ಷ ಆದರೂ ಕೂಡ ನಾವು ರೆಕಾರ್ಡ್ ರೂಮ್ನ ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರಲಿಲ್ಲ. ಯಾಕೆ ಶಿಫ್ಟ್ ಆಗಲ್ಲ ಅಂತಂದರೆ, ಒಂದು ರೆಕಾರ್ಡ್ ರೂಮು ಸರ್ಕಾರದ್ದೇ ಒಂದು ಬಿಲ್ಡಿಂಗ್ ಇಲ್ಲ ಅಂತಂದರೆ ರೆಕಾರ್ಡ್ ರೂಮ್ಸ್ನ ಶಿಫ್ಟ್ ಮಾಡಲ್ಲ. ತಾಲೂಕು ಆಫೀಸ್ ಆಗಿದ್ರೂ ಕೂಡ ಶಿಫ್ಟ್ ಮಾಡಲ್ಲ. ಅದಕ್ಕೆ ಸೇಫ್ಟಿ ಮೆಷರ್ಸ್ಗೋಸ್ಕರ ನಾವು ಬಂಗಾರಪೇಟೆಯಲ್ಲಿ ಪ್ರತಿದಿನ ರೈತರಾಗಿರ್ಬೋದು, ಈ ಭಾಗದ ಜನಸಾಮಾನ್ಯರಾಗಿರ್ಬೋದು, ಪ್ರತಿದಿನ ಬಹಳ ಕಷ್ಟದ ವ್ಯವಸ್ಥೆ, ಅಂದರೆ ಕಷ್ಟಪಡ್ತಾ ಇದ್ರು. ಹೋಗಿ ಅಲ್ಲೇ 4-5 ಗಂಟೆ ಕುತ್ಕೊಂಡು ಅವ್ರಿಗೆ ಸಮಸ್ಯೆ ಪರಿಹಾರ ಆಗದೆ ಪದೇ ಒತ್ತಾಯ ಮಾಡ್ತಾ ಇದ್ರು. ಅದೊಂದು ನನಗೆ ಬಹಳ ನೋವಾಗ್ತಾ ಇತ್ತು. ನಮಗೆ ಸಪ್ರೇಟ್ ತಾಲೂಕಾಗಿ, KGFಗೆ ಸಪ್ರೇಟ್ ತಾಲೂಕಾಗಿ ಆಗಿದ್ದ ಪ್ರಯೋಜನ ಏನು ಅಂತ. ಅದಾದಮೇಲೆ ಸರ್ಕಾರದ ಹಂತದಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರಯತ್ನ ಮಾಡಿದಾಗ, ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಾಗ ದೇಶಪಾಂಡೆ ಅವ್ರ ಹತ್ರ ನಾವು ಜಾಗ ಮಂಜೂರು ಮಾಡಿಸ್ಕೊಂಡು 3 ಎಕರೆ 20 ಗುಂಟೆ ಮಂಜೂರು ಮಾಡಿಸ್ಕೊಂಡು ನಾವು ದೇಶಪಾಂಡೆ ಅವರು ರೆವಿನ್ಯೂ ಮಂತ್ರಿಗಳಾಗಿದ್ದಾಗ ನಾನು ಹಠ ಕಾರ್ಯಾಲಯ, ನನ್ನ ಕ್ಷೇತ್ರದ ಜನತೆಗೆ ನನ್ನನ್ನು ಆಶೀರ್ವಾದ ಮಾಡಿರುವಂಥ ಜನತೆಗೆ ಅವರಿಗೆ ಉಡುಗೊರೆಯಾಗಿ ಅರ್ಪಿಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ 28ನೇ ತಾರೀಕು ಇದರಲ್ಲಿ ಒಂದು ತಾಲೂಕಿಗೆ ಸಂಬಂಧಪಟ್ಟಿರುವಂತ ಎಲ್ಲಾ ಕಚೇರಿಗಳು ಬರುತ್ತೆ. ಇದು ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಬರ್ತಾ ಇದೆ. ಫಸ್ಟ್ ಅಲ್ಲಿ ನಾವು ಮೆನ್ಷನ್ ಮಾಡುವಾಗ, ಪ್ರಪೋಸಲ್ ಕೊಟ್ಟಾಗ ಒಂದು 5-6 ಇಲಾಖೆ ಅಷ್ಟೇ ಮೆನ್ಷನ್ ಮಾಡಿದೀವಿ. ಸರ್ಕಾರದ ಹಂತದಲ್ಲಿ ಕೆಲವೊಂದು ಇಲಾಖೆಗೆ, ಈಗ RTOಗೆ 5 ಎಕರೆ ಕೊಟ್ಟಿದೀವಿ, ಅವ್ರ ಹಂತದಲ್ಲಿ ಮಾಡ್ಕೊತಾರೆ. ಬೇರೆ ಈಗ ತಾಲೂಕ್ ಪಂಚಾಯತಿ ಆಫೀಸ್ಗೆ 2 ಎಕರೆ ಜಾಗ ಕೊಟ್ಟಿದೀವಿ. ಹೌದು,
ಮಿಕ್ಕಿದ ಎಲ್ಲಾ ಇಲಾಖೆಗೂ ಲೇಬರ್ ಡಿಪಾರ್ಟ್ಮೆಂಟ್ಗೂ ಅದ್ರ ಪಕ್ಕದಲ್ಲಿ ನಾವು 1 ಎಕರೆ ಜಾಗ ಕೊಟ್ಟಿದೀವಿ, ಅದು ಚೌಟ್ರಿ ಮಾಡ್ಲಿಕ್ಕೆ. ಆದ್ರೆ ಅವ್ರ ಆಫೀಸ್ ಇಲ್ಲೇ ಇರುತ್ತೆ. ಯಾವ್ಯಾವ ಸರ್ಕಾರಿ ಇಲಾಖೆಗೆ ನಾವು ಮತ್ತೆ ಹೊಸ ಜಾಗ ಹುಡುಕಕ್ ಆಗಲ್ಲ ಅಂತ ಮಿಕ್ಕಿದ ಎಲ್ಲಾ ಇಲಾಖೆಗಳಿಗೂ ಕೂಡ ಇಲ್ಲಿ ಆಫೀಸ್ ಇರೋದ್ರಿಂದ ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ರೇಷ್ಮೆ ಇರ್ಬೋದು, ರೈತರಿಗೆ ಸಂಬಂಧಪಟ್ಟಿರುವಂತದ್ದು, ಕಾರ್ಮಿಕರಿಗೆ ಸಂಬಂಧಪಟ್ಟಿರುವಂತದ್ದು, ಇಡೀ ಕ್ಷೇತ್ರದ ಜನಸಾಮಾನ್ಯರಿಗೆ ಸಂಬಂಧಪಟ್ಟಿರುವಂತ ಎಲ್ಲಾ ಸರ್ಕಾರದ ಹಂತದ ಇಲಾಖೆಗಳು ಇಲ್ಲೇ ಕೆಲಸ ಮಾಡ್ಬೇಕು ಅನ್ನುವಂಥದ್ದು. PWD ಇಲಾಖೆ, ಲೋಕೋಪಯೋಗಿ ಇಲಾಖೆ ಆಲ್ರೆಡಿ ಜಾಗನೂ ಇದೆ, ಬಿಲ್ಡಿಂಗ್ ಇರೋದ್ರಿಂದ ಇಷ್ಟು ಬಿಟ್ಟು ಯಾವ್ಯಾವ್ದಕ್ಕೆ ಜಾಗ ಇದೆ, ಯಾವ್ಯಾವ್ದಕ್ಕೆ ಸ್ವಂತ ಬಿಲ್ಡಿಂಗ್ ಇದೆ, ಅವು ಬಿಟ್ಟು ಮಿಕ್ಕಿದ ಎಲ್ಲಾ ಇಲಾಖೆಗಳು ಇಲ್ಲೇ ಕೆಲಸ ಮಾಡ್ಬೇಕು. ಯಾಕಂದ್ರೆ 10 ಕೋಟಿ ಕಡಿಮೆ ಅನುದಾನ ಅಲ್ಲ, 10 ಕೋಟಿ ಸರ್ಕಾರದ ಅನುದಾನದಲ್ಲಿ ಕಟ್ಟ ಅಂದ್ರೆ 1 ಇಲಾಖೆ ಆಗಲ್ಲ, 10 ಇಲಾಖೆನೂ ಕೆಲಸ ಮಾಡುವಂತ ವ್ಯವಸ್ಥಿತವಾಗಿರುವಂತ ಎಲ್ಲಾ ಸೌಕರ್ಯ ಈ ಜಾಗದಲ್ಲಿ ಇದೆ. ಆ ರೀತಿ ವ್ಯವಸ್ಥಿತವಾಗಿ ಈ ಕಟ್ಟಡನ ನಿರ್ಮಾಣ ಮಾಡಿರೋ ಸಬ್ ರಿಜಿಸ್ಟರ್ ಆಫೀಸು ಇಲ್ಲೇ ಬರುತ್ತೆ. ಸಬ್ ರಿಜಿಸ್ಟರ್ ಆಫೀಸ್ ಆಲ್ರೆಡಿ ಪೋಸ್ಟ್ ಸ್ಯಾಂಕ್ಷನ್ ಆಗಿ ಆಲ್ಮೋಸ್ಟ್ 1.5 year ಆಗಿದೆ. ಯಾವುದೇ ಅಧಿಕಾರಿ ಸಬ್ ರಿಜಿಸ್ಟರ್ ಅನ್ನೋ ಅಂತವ್ರು ಇಲ್ಲಿಗೆ ಬರೋದಕ್ಕೆ ಧೈರ್ಯ ಮಾಡ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಉತ್ತಮವಾಗಿರುವಂತ ಆಫೀಸ್ ಇಲ್ಲ, ಮತ್ತೆ ಬೇರೆ ಬೇರೆ ಕಾರಣಗಳು, ಸ್ವಂತ ಕಾರಣಗಳನ್ನ ಇಟ್ಕೊಂಡು ಬಂದು ಯಾರು ಈವರೆಗೂ ರಿಪೋರ್ಟ್ ಆಗ್ತಾ ಇರ್ಲಿಲ್ಲ. ಕ್ಲರಿಕಲ್ ಹಂತದವ್ರನ್ನ ಫಸ್ಟ್ ಡಿವಿಷನ್, ಸೆಕೆಂಡ್ ಡಿವಿಷನ್ ಕ್ಲರ್ಕ್ಸ್ ನ ಅಲ್ಲೂ ಚಾರ್ಜ್ ಹಾಕಿ ಇಲ್ಲೂ ಚಾರ್ಜ್ ಆಗ್ತೀವಿ ಅಂತ ಹೇಳ್ತಿದ್ರು. ನನ್ನ ಹಠ ಒಂದೇ ಆಗಿತ್ತು. ಈಗೂ ಕೂಡ ಮಂತ್ರಿಗಳು ಬಂದಾಗ ಸಬ್ ರಿಜಿಸ್ಟರ್ ಪೋಸ್ಟೇ ನನ್ನ ಕ್ಷೇತ್ರಕ್ಕೆ ಕ್ರಿಯೇಟ್ ಆಗಿದೆ, ಅವ್ರನ್ನ ಇಲ್ಲಿಗೆ ನಮಗೆ ನನ್ನ ತಾಲೂಕೆ ಅಂತಾನೆ ಪೋಸ್ಟಿಂಗ್ ಮಾಡಿ ಬಂಗಾರಪೇಟೆಯಲ್ಲಿರುವಂತ ಸ್ಟಾಫ್ ನ 2 days ಇಲ್ಲಿ ಕೊಡ್ತೀವಿ, 3 ದಿನ ಇಲ್ಲಿ ಕೊಡ್ತೀವಿ ಅಂತ ಮಾಡೋದಿಲ್ಲ. ನನ್ನ ತಾಲೂಕು ಒಂದು ಗೌರವ ಇದೆ. ನನ್ನ ತಾಲೂಕಲ್ಲಿ ಕೆಲಸ ಮಾಡುವಂತ ಒಂದು ಅಧಿಕಾರಿಗೆ ಪರ್ಮನೆಂಟ್ ಸಬ್ ರಿಜಿಸ್ಟರ್ ಪೋಸ್ಟ್ ಕ್ರಿಯೇಟ್ ಆಗಿದೆ, 2 ವರ್ಷ ಮೇಲಾಗಿದೆ ಕ್ರಿಯೇಟ್ ಆಗಿ. ಪೋಸ್ಟಿಂಗ್ಸ್ ಕೊಡ್ತಾ ಇಲ್ಲ, ಕೊಡಿ ಅಂತ ಕೇಳ್ತಿಲ್ಲ. ಸ್ಟಾಫ್ ನ ಕೊಡಿ ಅಂತ ಕೇಳಿದ್ದಾರೆ, ಸ್ಟಾಫ್ ನ ಹಾಕೊಡಿ ಅಂತ ಆದೇಶ ಮಾಡಿದ್ದಾರೆ. ಸ್ಟಾಫ್ ಅಲ್ಲ, ಸಬ್ ರಿಜಿಸ್ಟ್ರೇ ಬರ್ಬೇಕು ನನ್ನ ತಾಲೂಕಿಗೆ ಅಂತ ನಂದು ಒತ್ತಾಯ ಇದೆ. ಪೋಸ್ಟಿಂಗ್ ಆಗಿ 2.5 ವರ್ಷ ಆಗಿದೆ. ಸಬ್ ರಿಜಿಸ್ಟರ್ ಪೋಸ್ಟಿಂಗ್ ಕ್ರಿಯೇಟ್ ಆಗಿದೆ. ದಟ್ ಡೇ ಯಾವ ದಿನ ಇವತ್ತು ನಾವು ಇದನ್ನ ಈಗ PWD ಇಲಾಖೆ ಇದನ್ನ ಲೋಕೋಪಯೋಗಿ ಇಲಾಖೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡಿರೋದು ಈ ದಿನಾನೇ ಹಸ್ತಾಂತರ ಮಾಡೋದು ತಿಳಿದಿದ್ದಾರೆ. ಆದ್ರೆ DC ಅವರು 1 ವಾರ ಬೇರೆ ಏನೋ ಕಾರಣದಿಂದ ರಜಾ ಹಾಕೊಂಡಿರೋದ್ರಿಂದ ಕೆಲಸ ಕಂಪ್ಲೀಟ್ ಆಗಿದೆ. 99% ಕೆಲಸ ಕಂಪ್ಲೀಟ್ ಆಗಿದೆ. 1 or 2% ಇವ್ರು ಬಂದು ಆಫೀಸರ್ಸ್ ಬಂದ್ರು ಕೂಡ ಅವ್ರು ಮಾಡ್ಕೊಳ್ಳುವಂತ ಸಣ್ಣ ಪುಟ್ಟ ಕೆಲಸ ಅದನ್ನ ಹಸ್ತಾಂತರ DC ಅವ್ರಿಗೆ ಮಾಡ್ತಾರೆ, ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರ ಮಾಡಿದ್ದಾರೆ. ಲೋಕೋಪಯೋಗಿ ಇಲಾಖೆಯವರು, ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆ ಕೆಲಸ ಮಾಡ್ತಾರೆ. ಸೊ ಅವರು ಇಬ್ರು ರೆಡಿ ಇದ್ದಾರೆ. DC ಅವರು 5 ದಿನದ ಮಟ್ಟಿಗೆ ರಜಾ ಇರೋದ್ರಿಂದ, ಅವ್ರ ಸ್ವಂತ ಸಮಸ್ಯೆಯಿಂದ ರಜಾ ಇರೋದ್ರಿಂದ ಹಸ್ತಾಂತರ ಕಾರ್ಯಕ್ರಮದ ಮುಂಚೆನೆ ಆಗುತ್ತೆ. ಬಿಲ್ಡಿಂಗ್ ನ ಹ್ಯಾಂಡ್ ಓವರ್ ಮಾಡುವಂತದ್ದು ಯಾವತ್ತು 28ನೇ ತಾರೀಕು ಮಿನಿ ವಿಧಾನಸೌಧ ಇನಾಗ್ರೇಷನ್ ಇದೆ, ಅದಕ್ಕೆ ಮುಂಚೆ ದಿನಾನೇ ಹಸ್ತಾಂತರ. ಖಂಡಿತವಾಗಿ ಇವತ್ತು ಇಂಥ ಕೆಲಸ ತರೋಂತದ್ರಲ್ಲೇ ಯಶಸ್ವಿ ಆಗಿದ್ದೀನಿ. ಮಂತ್ರಿಗಳನ್ನ ನಾನು ಖಂಡಿತವಾಗಿ ಅವ್ರಿಗೆ ಇಲ್ಲಿನ ಪರಿಸ್ಥಿತಿನ ಹಂತವಾಗಿ ಅರ್ಥ ಮಾಡಿಸುವಂತದ್ರಲ್ಲಿ ನಾನು ಬರುವಂತ ದಿನಗಳಲ್ಲಿ ಯಶಸ್ವಿ ಆಗ್ತೀನಿ. ಮಂತ್ರಿಗಳಿಗೆ ಆ ಹಿಂದೆ ಇರುವಂತ ವಿಚಾರದ ಸರಿಯಾದ ರೀತಿ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ನನ್ನ ಕ್ಷೇತ್ರಕ್ಕೆ ಪ್ರವಾಸ ಮಾಡಿದಾಗ, ನನ್ನ ಕ್ಷೇತ್ರದಲ್ಲಿ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ನಿಂತಾಗ ಖಂಡಿತವಾಗೂ ಇಲ್ಲಿನ ಪರಿಸ್ಥಿತಿನ ಅರ್ಥ ಮಾಡಿಸ್ತೀನಿ. BML ಗೆ ಸರ್ಕಾರ ಜಾಗ ಕೊಡುವಂತ ಸಂದರ್ಭದಲ್ಲಿ 1964 ಅಲ್ಲಿ ಈ 2000 acres ಜಾಗ ಕೊಡುವಂತ ಸಂದರ್ಭದಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ತಾರೆ. ನಾವ್ ಈ ಜಾಗದಲ್ಲಿ ಲೈವ್ಲಿಹುಡ್ ಕ್ರಿಯೇಟ್ ಮಾಡ್ಬೇಕು, ಜಾಬ್ ಆಪರ್ಚುನಿಟೀಸ್ ನ ನೀವು ಕ್ರಿಯೇಟ್ ಮಾಡ್ಬೇಕು, ಮತ್ತೆ ಎಸ್ಪೆಷಲಿ ಮೈನಿಂಗ್ ಅಲ್ಲಿ, ಚಿನ್ನದ ಗಣಿಯಲ್ಲಿ ಕೆಲಸ ಕಳ್ಕೊಂಡಿರುವಂತ ಕಾರ್ಮಿಕ ಕುಟುಂಬಗಳಿಗೆ ಉದ್ಯೋಗ ಕೊಡಬೇಕನ್ನುವಂಥದ್ದನ್ನ ಕೋಟ್ ಮಾಡಿದ್ದಾರೆ. ಕೋಟ್ ಮಾಡ್ತಾ ನೀವು 20 ವರ್ಷದಲ್ಲಿ 2000 ಎಕರೆ ಜಾಗನ ಉಪಯೋಗ ಮಾಡ್ಕೊಳ್ದೆ ಅಂದ್ರೆ ಸರ್ಕಾರ ಯಾವುದೇ ಕಂಡೀಷನ್ ಇಲ್ಲದೆ, ಅಂದ್ರೆ ಅನ್ಕಂಡೀಷನ್ ಆಗಿ ಈ ಸರ್ಕಾರದ ಆಸ್ತಿ ಆಗುತ್ತೆ, ನಿಮ್ಮ ಆಸ್ತಿ ಆಗಲ್ಲ ಅಂತ BML ಅವ್ರಿಗೆ ಕೊಡೋವಾಗನೆ ಅವ್ರದ್ದು ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಇರುತ್ತೆ. ಅದ್ರಲ್ಲಿ ಇವೆಲ್ಲಾ ಪಾಯಿಂಟ್ಸ್ ಕೂಡ ಇದಾವೆ. ಇದನ್ನ ಸರ್ಕಾರದ ಹಂತದಲ್ಲಿ ಅವ್ರ ಗಮನಕ್ಕೆ ತಂದಿಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಇವತ್ತು BMLದು ಸರ್ಕಾರದ ಜಾಗ ಅಥವಾ ನಮ್ಮ ಕ್ಷೇತ್ರದ್ದು 973 ಎಕರೆ ಜಾಗ ಇದೆ, ಅದು ಇಂಡಸ್ಟ್ರೀಸ್ ಪರ್ಪಸ್ಗೆ ಬಿಟ್ಟು ಬೇರೆ ಪರ್ಪಸ್ಗೆ ಉಪಯೋಗ ಮಾಡಕ್ ಆಗೋದೇ ಇಲ್ಲ. ಹಿಂದೆ ಸರ್ಕಾರ ಕೊಡೋಗೆ ಅದೇ ಕಂಡೀಷನ್ ಹಾಕಿ ಕೊಟ್ಟಿದೆ. ಈ ಜಾಗದಲ್ಲಿ ಈ ಜಾಗನ ಬರೀ ಇಲ್ಲಿ ಜಾಬ್ ಆಪರ್ಚುನಿಟೀಸ್ ನ, ಲೈವ್ಲಿಹುಡ್ ನ ಕ್ರಿಯೇಟ್ ಮಾಡುವಂತದಕ್ಕೆ ಈ ಜಾಗನ ಬಳಸ್ಕೋಬೇಕು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ಅದರಿಂದ ನಾನು 900 ಎಕರೆ ಅಂತ 60 ವರ್ಷ ಆಗಿದೆ ಕೊಟ್ಟು BML ಗೆ 20 ವರ್ಷಕ್ಕೆ ಕಂಡೀಷನ್ ಹಾಕಿರುವಂತದ್ದು. 20 ವರ್ಷದ ಮೇಲೆ ಮತ್ 45 years ಎಕ್ಸ್ಟ್ರಾ ಆಗಿದೆ. ಅವರು ಅದನ್ನ ತಿಳ್ಕೊಂಡು BML ಅವರು ಕೂಡ ಅವ್ರ ಪತ್ರಗಳನ್ನ ಸರಿಯಾಗಿ ಓದಿರ್ಲಿಲ್ಲ. ಆದ್ರೆ ಹಿಂದೆ ಜಗದೀಶ್ ಶೆಟ್ಟರ್ ಹತ್ರ ಒಬ್ರು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ರು. ಅವರು ಸರ್ಕಾರದ ದಾಖಲೆಗಳನ್ನ ತೆಗೆಸಿದಾಗ
ಕೆಲವೊಂದು ಮಾಹಿತಿ ನನ್ಗೂ ಕೊಟ್ಟಾಗ ನಾನು DC ಅವ್ರ ಹತ್ರ ಮತ್ತೆ ಸರ್ಕಾರದ ಹಂತದಲ್ಲಿ ಇನ್ನೂ ಗಟ್ಟಿಯಾಗಿ ಹೋರಾಟ ಮಾಡಿ ಚೀಫ್ ಸೆಕ್ರೆಟರಿ ಅವರಿದ್ರು ವಿಜಯ್ ಭಾಸ್ಕರ್ ಅಂತ, ಅವರಿಗೆ ಆ ದಾಖಲೆಗಳನ್ನೆಲ್ಲ ತಗೊಂಡೋಗಿ ಕೊಟ್ಟಾಗ ಅವರು ಬಹಳ ಯಶಸ್ವಿಯಾಗಿ 5 ಸತಿ ಮೀಟಿಂಗ್ ಮಾಡಿದ್ರು BML ಅವ್ರ ಹತ್ರ. ಅದೇ ತರ ಜಾಗ ವಾಪಸ್ ತಗೊಳ್ಳೋಂಥದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಕಂದಾಯ ಇಲಾಖೆಯಲ್ಲಿ ಈ ಜಾಗ ಇದೆ, ಅವರಿಗೆ ನಾವು ಕನ್ವಿನ್ಸ್ ಮಾಡ್ಕೊಂಡ್ರೆ ಅವರಿಗೆ ನಮ್ಮ ಪರಿಸ್ಥಿತಿ, ನಮ್ಮ ಕ್ಷೇತ್ರದಲ್ಲಿ ಕೋವಿಡ್ ನಂತರ ಎಷ್ಟು ಜನ ಕಾರ್ಮಿಕರು ಬೆಂಗಳೂರು ಅಥವಾ ಬೆಂಗಳೂರು ಸುತ್ತಮುತ್ತ ಓದ್ಕೊಂಡು ತಮ್ಮ ಜೀವನನ ಅಥವಾ ಯಾವುದೋ ಒಂದು ಉದ್ಯೋಗನ ಆರಿಸಿ ಕೆಲಸ ಮಾಡ್ತಾ ಇದ್ರು, ಅವರಿಗೆ ಪರ್ಯಾಯವಾಗಿ ಇಲ್ಲೇ ಒಂದು ಉದ್ಯೋಗ ಸೃಷ್ಟಿ ಮಾಡುವಂತದಕ್ಕೆ ಎಲ್ಲಾ ರೀತಿಯ ಅವಕಾಶಗಳಿದೆ ಅಂತ ಹೇಳ್ತಾ ಇದಾರಲ್ಲ, ಅದನ್ನ ನಾವು ಅವ್ರನ್ನ ಕನ್ವಿನ್ಸ್ ಮಾಡ್ಕೋಬೇಕು. ಯಾಕೆ ಬೆಂಗಳೂರು ಹತ್ರ ದೇವನಹಳ್ಳಿ ಹತ್ರ 1 ಎಕರೆ ಜಾಗಕ್ಕೆ ಇವರು 1 ಕೋಟಿ ದುಡ್ಡು ಕೊಡಲ್ವಾ, 2 ಕೋಟಿ ದುಡ್ಡು ಕೊಡಲ್ವಾ, ಸರ್ಕಾರ ದುಡ್ಡಲ್ವಾ? ಇಲ್ಲಿ ಸರ್ಕಾರ 1 ರೂಪಾಯಿ ಬಂಡವಾಳ ಹಾಕೋಂಗಿಲ್ವಲ್ಲ. 1000 ಎಕರೆ ಅಂದ್ರೆ 10,000 ಕೋಟಿಗೆ ಬೆಲೆ ಬಾಳುತ್ತೆ. ಯಾಕೆ ಅವ್ರು ಮನ್ಸ್ ಕರಗಬಾರ್ದು? ಇದೇ ನಮ್ಗೆ ಕನ್ಸರ್ನ್ ಇದೆ, ಅರ್ಥ ಮಾಡಿಸ್ಬೇಕು. ಪ್ರೋಟೋಕಾಲು ಮತ್ತೆ ಇನ್ವಿಟೇಷನ್ ADC ಅವರು ನೋಡ್ತಾರೆ. ಅದಾದ್ಮೇಲೆ ಇದೆಲ್ಲ ತಪ್ಪು ಮಾಹಿತಿ ಇದೆ ನಿಮ್ಮಲ್ಲಿ, ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ. ಒಂದ್ಸತಿ ಒಂದ್ ಸರ್ಕಾರದ ಕಾರ್ಯಕ್ರಮ ಆದ್ಮೇಲೆ ಏನಾದ್ರೂ ಕಾರಣಾಂತರಗಳಿಂದ ಅಥವಾ ಮಂತ್ರಿಗಳ್ದು ಏನಾದ್ರು ಕೆಲ್ಸದ ಒತ್ತಡ ಅಥವಾ ಬೇರೆ ಏನಾದ್ರು ಅರ್ಜೆಂಟ್ ಆಗಿ ಏನಾದ್ರು ತೊಂದರೆ ಆಗಿ ಆ ಕಾರ್ಯಕ್ರಮ ಮುಂದಕ್ಕೆ ಹೋಗ್ಬೋದು. ಅಂದ್ರೆ ಈ ಸತಿ ನಮ್ ಜಿಲ್ಲೆಗೆ ಬಂದಾಗ ಬರೀ KGF ತಾಲೂಕಿಗೆ ಬಂದು ಹೋದ್ರೆ ಚೆನ್ನಾಗಿರಲ್ಲ. ನಾನು ಮಂತ್ರಿ ಆಗಿ ನಿಮ್ ಕ್ಷೇತ್ರಕ್ಕೆ ಬರೋದಕ್ಕೆ ಏನು ಸಮಸ್ಯೆ ಇಲ್ಲ, ಆದ್ರೆ ನಾನು ಜಿಲ್ಲಾ ಹಂತದಲ್ಲಿ ಒಂದು ಆಡಿಟೋರಿಯಂ ಯಾವುದೋ ಒಂದು ಇನಾಗ್ರೇಷನ್ ಇದೆ, DC ಅವ್ರ ಆಬ್ಸೆನ್ಸ್ ಅಲ್ಲಿ ನಾನು ಬಂದು ಹೋಗೋದು ಚೆನ್ನಾಗಿರಲ್ಲ. ಕಾರ್ಯಕ್ರಮಗಳನ್ನ ಇನಾಗ್ರೇಷನ್ ಮಾಡ್ಕೊಂಡು ಹೋಗೋದು ಚೆನ್ನಾಗ ಇರಲ್ಲ ಅಂತ 27th ಡೇಟ್ ಕೊಟ್ಟಿದ್ರು. ಅದಾದ್ಮೇಲೆ ಅಧಿಕೃತವಾಗಿ ಮೊನ್ನೆ 28th ಡೇಟ್ ಕೊಟ್ಟು ಟೂರ್ ಪ್ರೋಗ್ರಾಮ್ DC ಆಫೀಸಲ್ಲಿ ನಿಮಗೆ ಮಾಹಿತಿ ಇರುತ್ತೆ. ನಿಮ್ಗೆ ನಾನು ಏನೇ ಹೇಳಿದ್ರು ಕೂಡ ನಿಮ್ಗೆ DC ಆಫೀಸಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ಸ್ ಇದ್ದೇ ಇರುತ್ತೆ. ನಿಮ್ಗೆ ಅದ್ರ ಮಾಹಿತಿ ತಗೊಳ್ಳೋದಕ್ಕೆ ನಿಮ್ಗೆ ಎಲ್ಲಾ ರೀತಿಯ ಅವಕಾಶಗಳಿರುತ್ತೆ. ನಿಮ್ಗೆ ಸತ್ಯ ಗೊತ್ತೇ ಆಗುತ್ತೆ. ಚರ್ಚೆ ಏನ್ ಬೇಕಾದ್ರೂ ಆಗುತ್ತೆ, ಚರ್ಚೆ ಆಗುತ್ತೆ ಮುಖ್ಯನಾ ಅಥವಾ ಅದ್ರ ಅಧಿಕೃತವಾಗಿ ಏನ್ ಮಾಹಿತಿ ಬಂದಿದೆ ಅದು ಮುಖ್ಯ. ಜಾನಿ ಟೆಂಟ್ ಹೌಸ್ ಅಂಡ್ ಡೆಕೋರೇಷನ್ ನಿಮ್ಮ ಎಲ್ಲ ಶುಭ ಸಮಾರಂಭಗಳಿಗೆ ನಮ್ಮಲ್ಲಿ ಶಾಮಿಯಾನ, ಟೇಬಲ್ಸ್, ಚೇರ್ಸ್, ಅಡುಗೆ ಪಾತ್ರೆಗಳು ಬಾಡಿಗೆಗೆ ದೊರೆಯುತ್ತವೆ ಹಾಗೂ ನಾವು ಡೆಕೋರೇಷನ್ ಕೂಡ ಮಾಡುತ್ತೇವೆ. ಒಮ್ಮೆ ಸಂಪರ್ಕಿಸಿ ಜಾನಿ ಟೆಂಟ್ ಹೌಸ್ ಅಂಡ್ ಡೆಕೋರೇಷನ್, ಜಾಮಿಯಾ ಮಸೀದಿ ಮುಂಭಾಗ, 3rd ಕ್ರಾಸ್, ಬೌರಿಲಾಲ್ಪೇಟ್ ರೋಡ್, ರಾಬರ್ಟ್ಸನ್ ಪೇಟೆ, KGF. ಮಾಲೀಕರು ಸಾಕ್ಲೆನ್ ಜಾನಿ ಅಂಡ್ ಸನ್ಸ್. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಕಂಡ ನಂಬರ್ಗಳಿಗೆ ಸಂಪರ್ಕಿಸಿ. ದಿ ಲಸ್ಸಿ ಶಾಪ್, ಮಜ್ದಾ ಬಿಲ್ಡಿಂಗ್, ಫಸ್ಟ್ ಕ್ರಾಸ್ ರೋಡ್. ಇಲ್ಲಿ ನಿಮಗೆ ಎಲ್ಲಾ ವಿಧವಾದ ಫ್ರೆಶ್ ಜ್ಯೂಸಸ್, ಮಿಲ್ಕ್ ಶೇಕ್ಸ್, ಫ್ರೆಂಚ್ ಫ್ರೈಸ್, ಬರ್ತ್ಡೇ ಕೇಕ್ಸ್, ಎಕ್ಲಿಸ್ ಕೇಕ್ಸ್ ಸಿಗುತ್ತೆ ವಿತ್ 100% ಕ್ವಾಲಿಟಿ. ಹೋಮ್ ಡೆಲಿವರಿ ನೌ ಅವೈಲಬಲ್. The Lassi Shop, Mazda Building, First Cross Road. ಈಗಲೇ ಆರ್ಡರ್ನ ಪ್ಲೇಸ್ ಮಾಡಿ 9738730106.